ನಮಸ್ತೆ ಹಿರಣವ್ರೆ, ಇದು ಯಾವ ಥರ ಆಯಿತು ಅಂತ? ಸ್ವಾಮಿ ಗೊತ್ತಿಲ್ಲ ಯಾವ ಥರ ಬಂತು ಅಂತನ. ಆ ಕಡೆಯಿಂದ ಪೂರ್ವದಿಂದ ಬಂತು. ಇದು ಬೇನಹಳ್ಳಿ ಸರ್ವೆ ನಂಬರು 418/3. ಇದರಲ್ಲಿ 300 ತೆಂಗಿನ ಗಿಡ, 300 ನಿಂಬೆ ಗಿಡ, 1000 ನುಗ್ಗೆ ಗಿಡ, ಆಂಕಿಂದನ ಬಾಳೆ ಗಿಡಗಳು ಇದ್ವು. ಆಂಕಿದ ಇದು ಈ ಥರ ಕೇಬಲ್ಲು, ರ್ಯಾಟ್ರಾಲು ಎಲ್ಲ ಇದಾಗಿ ಹೋಗಿದೆ ಸ್ವಾಮಿ. ಹಾಂ, ಹೆಂಗೆ ಅಂತ ಆಗಿದೆ ಅಂತ ಹಾಕಿದ್ದು ಗೊತ್ತಾಗ್ತಾ ಇಲ್ಲ. ಪಕ್ಕದಲ್ದವ್ರು ಫೋನ್ ಮಾಡಿದ್ರು, ನಾನು ಮನೆಯಲ್ಲಿದ್ದೆ. ಬರೋ ಅಷ್ಟೊತ್ತಿಗೆ ಎಲ್ಲ ಹತ್ಕೊಂಡಿರ್ತು. ಏನು ಎಂಬುದೇ ಗೊತ್ತಾಗಿಲ್ಲ. ಯಾರಿಗೆ ಅವ್ರೆ ಏನು ಮಾಡಿವ್ರೆ ಎಂಬುದೇ ಇದಿಲ್ಲ ನನಗೆ ಮಾತಾಡೋಕ್ಕೂ ಸೋಚಂಗಿತ್ತು. ನಮ್ಮ ತಮ್ಮ ಗುಂಡಯ್ಯ ಬಂದಿದ್ದ, ಅವನೇನೆ ಎಲ್ಲರಿಗೂ ಫೋನ್ ಮಾಡಿ ಇದು ಮಾಡಿ ಕರೆಸ್ಕೊಂಡು ಇನ್ಸ್ಪೆಕ್ಟ್ರು ಅವ್ರನ್ನೆಲ್ಲ ಜನಗಳು ಬಂದು ಇದ್ರಾಗ ಅವಾಯ್ಡ್ ಮಾಡಿದ್ರು. ಅಗ್ನಿಶಾಮಕ ದಳಕ್ಕೆ ಅದಕ್ಕೂ ಫೋನ್ ಮಾಡಿದ್ವಿ. ಮಧ್ಯದಾಗ ಐತಲ್ಲ, ಇದು ಅಕ್ಕಪಕ್ಕ ಬಿಟ್ಟು ಇಲ್ಲೇ ಬೀಳ್ಬೇಕಂದ್ರೆ ಏನಾದ್ರು ಕಾರಣ ಆಯ್ತಾ ಅಂತ? ಆ ಕಡೆಯಿಂದ ಬಂದಿದೆ ಸ್ವಾಮಿ, ಪೂರ್ವದಿಂದ ಬಂದಿದೆ. ಆ ಕಡೆಯಿಂದ ಪೂರ್ವದಿಂದ ಬಂದಿದೆ. ಹಾಂ, ಅವು ಇವರು ರಮೇಶ್ ನೋಲ್ದಿಂದ ಬಂದಿದೆ. ಅಲ್ಲಿ ಬೆಂಗಳೂರಿಗೂ ಸ್ವಲ್ಪ ಸುಟ್ಟಾಯ್ತಂತೆ. ನಾನು ನೋಡಿಲ್ಲ ಅದನ್ನು. ಇಲ್ಲ ಸ್ವಾಮಿ, ಸುಮ್ಮನೆ ನಾನು ಹೆಂಗೆ ಹೇಳೋದು, ಬೇರೆ ಮೇಲೆ ನಾನು ಕಣ್ಣಾರೆ ನೋಡಿಲ್ಲ. ಹಾಂ, ನಾನು ಬರುವಾಗ ನಮ್ಮ ಹೊಲ್ದಾಗೆ ದಗ ಹತ್ಕೊಂಡು ಉರಿತಾಯಿತ್ತು. ನಾವು ನಮ್ಮ ಗುಂಡಯ್ಯ ಇದೆಲ್ಲ ಕೆಡ್ಸೋಕ್ಕೆ ಆದಷ್ಟು ಸಾಹಸ ಮಾಡಿದ್ವಿ. ಏನು ಮಾಡಿದ್ರು ಆಗಲೇ ಇಲ್ಲ. ಎಲ್ಲ ಹತ್ಕೊಂಡು ಉರಿತು. ತಿರುಗಿ ಇನ್ಸ್ಪೆಕ್ಟ್ರ್ ಬಂದು ಅವರು ತೆಂಗು ಒಂದು 300 ಇದ್ದಾವೆ. ಎಲ್ಲ ಫಸ್ಲಿಗೆ ಬಂದಿದ್ವು. ಎಲ್ಲ ಫಸ್ಲು ಬಿಟ್ಟಿದ್ವು. ನುಗ್ಗೆ ಗಿಡ 1000 ಇದ್ವು. ಒಂದು 300 ನಿಂಬೆ ಗಿಡ ಇದ್ವು. ಒಂದು 50 ಮಾವಿನ ಗಿಡ, ಒಂದು 20 ಹಲಸಿನ ಗಿಡ, ಬಾಳೆ ಸ್ವಲ್ಪ ಇತ್ತು, ಕಬ್ಬು ಸ್ವಲ್ಪ ಇತ್ತು. ಮನೆ ಪೂರ್ತಿ ಹಾಕ್ಕೊಂಡಿದ್ವಿ. ಮೋಟ್ರ್ ಇಲ್ಲ, ಮೋಟ್ರ್ ಏನು ಸುಟ್ಟೋಗಿಲ್ಲ. ಎಲ್ಲ ಕೇಬಲ್ ಎಲ್ಲ ಸುಟ್ಟೋಗೈತೆ, ರ್ಯಾಟ್ರಲ್ಲೆಲ್ಲ ಸುಟ್ಟೋಗೈತೆ. ಸ್ಟಾರ್ಟ್ರುಗಳು ಅವೆಲ್ಲ ರೂಮಲ್ಲಿದ್ದು ಹಾಕಿದ. ನಮ್ಮ ಅಜ್ಜಿಗೆ ಗುಡ್ಡಿಗೆ ಎಲ್ಲ ಇದು ಮಾಡಿದ್ವು, ಅದೆಲ್ಲ ಕೇಬಲ್ ಎಲ್ಲ ಸುಟ್ಟೋಗೈತೆ. ಲೈಟಿಂಗ್ಸ್ ಮಾಡಿದ್ದು. ಸ್ವಾಮಿ, ಇದು ನಷ್ಟ ಆಗಿರೋದು ಪರಿಹಾರ ಇದು ಮಾಡಿಕೊಡೋಕ್ಕೆ ನಾನು ಕೇಳ್ಕೊಂತೀನಿ ಸ್ವಾಮಿ. ಫೈರ್ ಇಂಜಿನಿಯರಿಗೆ ಫೋನ್ ಮಾಡಿದ್ವಿ. ರೆವಿನ್ಯೂರಿಗೆ ಫೋನ್ ಮಾಡಿದ್ವಿ. ನಿನ್ನೆ ಮಾಡಿದ್ದೆ, ಅಯ್ಯಪ್ಪ ಎತ್ತಲಿಲ್ಲ. ತಿರ್ಗಾ ಸಿದ್ಧಗಂಗಾಪುರಕ್ಕೆ ಕೇಳಿಸ್ದೆ, ಬೆಳಗ್ಗೆ ಮಾಡೋಣ ಅಂತ ಅಂದರು. ತಿರ್ಗಾ ಬೆಳಗ್ಗೆ ಮಾಡಿದೆ ನಾನೇ. ಮಾಡಿದಾಗ ಎತ್ತಿರು 11 ಗಂಟೆಗೆ ಬಂದು ನಾನು ನೋಡ್ತೀನಪ್ಪ ಅಂತ ಹೇಳಿದರು. 11 ಗಂಟೆಗೆ ಈಗ ಬರ್ತಾರಂತೆ. ಹಾಂ, ಇಲ್ಲೇ ಅಲ್ವೇಣ ಇದು ಹುಣಸೆ ಗಿಡನೂ ಅಧ್ವಾನ ಆಗ್ತಾ ಇದಾವೆ. ಪಾಕಿಟ್ ಗಿಡನ ಬೀಜನ ಇಲ್ಲ. ಅದೇ ವೈರ್ ಪಾಯ ಸುಟ್ಟೋಗ್ತದೆ ಬಂದಿರ ಆ ಮೂಲೆಗೆ ಎಲ್ಲ ಬಂದು ನಾವಿಲ್ಲಿ ಹೊಗೆ ನುರಿತಾ ಇರೋ ನೋಡ್ತಾ ಇದ್ದೀವಿ. ಏನು ಮಾಡ ಕೇಳಿಸ್ಬೇಕಿಲ್ಲ. ಹೆಸರು ಚೇತನ್ ಅಂತ, ಗುಂಡಪ್ಚಿಕನಹಳ್ಳಿ ಗ್ರಾಮದವನು. ಒಂದು 300 ತೆಂಗಿನ ಗಿಡ, 1000 ನುಗ್ಗೆ ಗಿಡ, ನಿಂಬೆ ಗಿಡ ಅವೆಲ್ಲ ಇದ್ವು.
ಈ ಕಡೆಯಿಂದ ಬಂದಿದೆಯಂತೆ. ಅದು ಯಾರು ಕಿಡಿಗೇಡಿಗಳು ಮಾಡಿದಾರೋ ಗೊತ್ತಿಲ್ಲ. ಜೀವ ಹಾಂ, ನಮ್ಮ ಹೆಸರಿಗೆ ಇರೋದು. ಜೀವನಾಂಶಕ್ಕೆ ಮಾಡ್ಕೊಂಡಿದ್ವಿ. ಹಾಗಾಗಿ ಈ ಥರ ಆಗಿದೆ. ಸೂಕ್ತ ಪರಿಹಾರ ಕೊಟ್ಟು ಇದು ಮಾಡಬೇಕು. ಯಾರಾದ್ರೂ ಇಟ್ಟಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಏನಾದ್ರು ಅನ್ಸುತ್ತೆ? ಹೇಳೋಕ್ಕಾಗಲ್ಲ ಸರ್. ಆ ಕಡೆಯಿಂದ ಬಂದಿದೆ ಅಂತ ಹೇಳಿದ್ರು. ನಾನು ಪ್ರತ್ಯಕ್ಷದರ್ಶಿ ಅಲ್ಲ. ನಾನು ಬೆಂಗಳೂರಲ್ಲಿ ಇದ್ದೆ. ಅಲ್ಲಿ ನಮ್ಮ ತಂದೆಯವ್ರು ನೋಡ್ಕೊತಿದ್ರಲ್ಲನ ಎಲ್ಲ ಇದನ್ನು ಮಾಡ್ತಿದ್ರು. ಚೆನ್ನಾಗಿದ್ದು ಎಲ್ಲ ಫಸ್ಲಿಗೆ ಬಂದಿದ್ವು ಆಲ್ರೆಡಿ ಬರೋದು. ನುಗ್ಗೆ ಗಿಡದಲ್ಲೂ ಫಸ್ಲಿ ತೊಗೊತಾ ಇದ್ವಿ ಆಲ್ರೆಡಿ. ನಿಂಬೆ ಗಿಡದಲ್ಲಿ ತೊಗೊತಾ ಇದ್ವಿ. ಎಲ್ಲ ಸರ್ವನಾಶ ಆಗೋಗಿದೆ. ತಾಲೂಕು ಗೌಡಗೆರೆ ಹೋಬಳಿ ಗುಂಡಪ್ಪಚಿಕ್ಕೇನಹಳ್ಳಿ ವಾಸ ಸಿ ಜಿ ಹಿರಣ್ಣರ ಹೊಲದಲ್ಲಿ ಪ್ರಕೃತಿ ವಿಕೋಪನೋ ಏನೋ ಗೊತ್ತಿಲ್ಲ. ಬಾಳೆ ಗಿಡ, ತೆಂಗಿನ ಗಿಡ, ಮಾವಿನ ಗಿಡ, ಹಲಸಿನ ಗಿಡ, ನುಗ್ಗೆ ಗಿಡ ಸುಮಾರು ಫಸಲೆಲ್ಲ ಹಾನಿಯಾಗಿದೆ. ಅದು ಏನೋ ಯಾರು ಬೆಂಕಿ ಇಕ್ಕಿರೋ ಅಥವಾ ಪ್ರಕೃತಿಯಿಂದ ಅಥವಾ ಏನೋ ಗೊತ್ತಿಲ್ಲ. ಸರ್ಕಾರದವರು ಇದನ್ನೆಲ್ಲ ನೋಡಿ ಸೂಕ್ತ ಪರಿಹಾರ ಕೊಡಬೇಕು. ಸಮಯಕ್ಕೆ ಸರಿಯಾಗಿ ಯಾರೋ ವಿ ಐ ಆಗಲಿ ಆರ್ ಐ ಆಗಲಿ ಬರ್ತಾ ಇಲ್ಲ. ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ. ನೆನ್ನೆ ನಮ್ಮ ಮಾವನವರು ಫೋನ್ ಮಾಡ್ಯವ್ರೆ, 3-4 ಸಾರಿ ವಿ ಐಗೆಲ್ಲ ಮಾಡ್ಯವ್ರೆ, ಫೋನ್ ಎತ್ತಿಲ್ಲ. ಇವತ್ತು 11 ಗಂಟೆಗೆ ಬರ್ತೀವಿ ಅಂತಂದರೆ ಇನ್ನೂ ಬಂದಿಲ್ಲ. ಸರ್ಕಾರದವ್ರು ಸೂಕ್ತ ಕ್ರಮ ಕೈಗೊಂಡು ಬೇಗ ಇವ್ರಿಗೆ ಪರಿಹಾರ ಮಾಡಿಕೊಟ್ರೆ ಭಾರಿ ಒಳ್ಳೆಯದಾಗುತ್ತೆ. ಹಳ್ಳಿ ರೈತರುಗಳು ಭಾರಿ ಕಷ್ಟ ಆಗುತ್ತೆ ಸರ್. ಸರ್ಕಾರ ಸೂಕ್ತ ಪರಿಹಾರ ಕೊಡಲಿ ಅಂತ ಕೇಳ್ಕೊಳ್ತೀನಿ. ನೀವು ಯಾವ ಥರ ನೋಡಿದ್ರಿ? ನಿಮ್ಗೆ ಗೊತ್ತಾಗಿದೆ ಯಾವಾಗ? ನಾವು ಊರೊಳಗಿದ್ವಿ. ನಮ್ಮ ಅಣ್ಣರು ಬಂದು ನನಗೆ ಫೋನ್ ಹಾಕಿರು. ನಾನು ಎಲ್ಲ ಕಡೆ ಫೋನ್ ತಿಳಿಸಿ ತಿರ್ಗಾ ಬರಂಗೆ ಮಾಡಿ ಎಲ್ಲ ಬಂದ್ಬಿಟ್ಟು ಎಲ್ಲ ನಾವೆಲ್ಲ ಸೊಪ್ಪು ಅದು ಎಲ್ಲ ಕಿತ್ಕೊಂಡು ಮಣ್ಣು ಹಾಕಿ ಕೆಡ್ಸೀವಿ. ಫೈರ್ ಇಂಜಿನಿಗೆ ಫೋನ್ ಮಾಡಿವಿ. ತಿರ್ಗಾ ಇನ್ನೇನು ಕೆಟ್ಟೋಯ್ತೆ ಅಂತಂದೇಳಿ ಸುಮ್ಮನಾದ್ವಿ. ನಷ್ಟ ಜಾಸ್ತಿ ಆಗೈತೆ. ಈ ಅದೇ 3,000 ಅಲ್ಲ 300 ತೆಂಗಿನ ಗಿಡ, 1,000 ನುಗ್ಗೆ ಗಿಡ, ಒಂದು 50 ಮಾವಿನ ಗಿಡ, ಬಾಳೆ ಗಿಡ, ಬೇರೆ ಬೇರೆ ಟೈಪ್ ಎಲ್ಲ ಇದ್ದಾವೆ. ನುಗ್ಗೆ ಗಿಡ ಇವೆಲ್ಲ ಇದ್ದಾವೆ. ನಷ್ಟವಾಗೈತೆ. ಏನಾದರೂ ಪರಿಹಾರ ಏನನ್ಸುತ್ತೆ ನಿಮಗೆ? ಇದು ರೈತರದ್ದು ಭಾರಿ ಕಷ್ಟ. ಏನು ಮಾಡ್ಬೇಕು ಎಂಬುದೇ ತಿಳಿಯಲ್ಲ. ಯಾರು ಬೆಂಕಿ ಇಕ್ಕಿವ್ರು ಎಂಬುದು ಯಾರಿಗೂ ಕಾಣ್ತಾ ಇಲ್ಲ. ಎಲ್ಲ ಅಕ್ಕಪಕ್ಕ ಯಾರೋ ಬೀಡಿ ಗಿಡಿ ಏನೋ ಸೇದೋ ಏನೋ ಮಾಡಿ ಹಾಕಿದ್ದಾರೆ. ಹಿಂಗಾಗೋಯ್ತು. ಸರ್ಕಾರಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ನಮ್ಮನ್ನು ನೋಡಿ ಅದೇನು ಪರಿಹಾರ ಕೊಡಬೇಕು ಎಂಬುದೈತೆ ಕೊಡಬೇಕು ಅಷ್ಟೇ. ಅಧಿಕಾರಿಗಳಿಂದ ಬಂದಿಲ್ಲ. ಈಗ ನಮ್ಮ ಅಣ್ಣ ಫೋನ್ ಮಾಡಿತ್ತಂತೆ 11 ಗಂಟೆಗೆ ಬರ್ತೀವಿ ಅಂತ ಹೇಳೋರಂತೆ. ಬಂದಿಲ್ಲ. ಬಂದಾಗ ಅದೇನು ಮಾಡ್ತಾರೋ ಗೊತ್ತಿಲ್ಲ.